ನೋವು, ಆನಂದ, ಸುಖ, ದುಃಖ ಒಂದಾದ್ಮೇಲೊಂದು ಬರ್ತವೆ. ಇದಕ್ಕೆ ಯಾರು ಕೂಡ ಅತಿಥಿಯಲ್ಲ. ಆದ್ರೆ ನಮಗೆ ನಡೆಯುವಂತಹ ಒಂದು ಸೈಕಾಲಜಿಕಲ್ ಥಿಂಗ್ ಏನಂದ್ರೆ, ಸುಖದಲ್ಲಿ ನಮಗೆ ಏನೂ ಗೊತ್ತಾಗೋದಿಲ್ಲ, ಆದ್ರೆ ದುಃಖದಲ್ಲಿ ನನಗೆ ಯಾಕೆ ಇದು ಬಂತು ಅಂತ ಆಲೋಚನೆ ಮಾಡ್ತೀವಿ. ಪ್ರತಿಯೊಬ್ಬರಿಗೆ ಬಂದ ಕಷ್ಟ ನಮಗೆ ಬಂದ ಕಷ್ಟದ ಮುಂದೆ ಚಿಕ್ಕದಾಗಿ ಕಾಣಿಸುತ್ತೆ. ಎಲ್ಲರೂ ಅವರವರ ಪ್ರಾಬ್ಲಮ್ಸ್ಗಳ ಬಗ್ಗೆ ಆಲೋಚನೆ ಮಾಡ್ತಾರೆ. ಆ ಕಷ್ಟಗಳು ಬಂದಾಗ ನಮಗಂತ ಒಬ್ರು ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ನಮ್ಮ ಮಾತು ಕೇಳೋರು ಯಾರಾದ್ರೂ ಇದ್ದಿದ್ರೆ ಹೇಳಿಕೊಳ್ಳೋಕೆ ಚೆನ್ನಾಗಿರ್ತಿತ್ತು ಅಂತ ಅನ್ಕೊಳ್ತೇವೆ. ಆದ್ರೆ ಹಾಗೆ ಎಷ್ಟು ಕಾಲ ಇರಬೇಕು? ನಾವು ಬೇರೆಯವರಲ್ಲೋ ನಮಗೆ ಬೇಕಾದ ಹೀರೋವನ್ನ ಹುಡುಕ್ತಾ ಇರ್ತೀವಿ. ಇದಕ್ಕಿಂತ ನಮಗೋಸ್ಕರ ನಾವು ನಿಂತ್ಕೊಂಡು ನಮ್ಮ ಹೀರೋ ನಾವೇ ಯಾಕಾಗಬಾರ್ದು? ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಮಗೆ ಬರುವ ಕಷ್ಟಗಳಲ್ಲಿ ನಮಗೋಸ್ಕರ ನಾವು ಹೇಗೆ ನಿಂತ್ಕೋಬೇಕು, ನಮ್ಮನ್ನ ನಾವು ಹೇಗೆ ಸಪೋರ್ಟ್ ಮಾಡ್ಕೋಬೇಕು ಇವಾಗ ತಿಳಿದುಕೊಳ್ಳೋಣ. ಸಪೋರ್ಟ್ ಯುವರ್ ಸೆಲ್ಫ್. ನಾವು ತುಂಬಾ ಸಾರಿ ಒಂದು ಕೆಲಸ ಮಾಡಬೇಕು ಅಂತ ಅನ್ಕೊಂಡು ಫೇಲ್ ಆಗ್ತೀವಿ. ನಮಗೆ ಆ ಫೇಲ್ಯೂರ್ ಅನಾಲಿಸಿಸ್ನ ನಮ್ಮ ಸುತ್ತಮುತ್ತ ಇರೋರು ದಿನಕ್ಕೊಬ್ರು ಹೇಳ್ತಿರ್ತಾರೆ. ಇದಕ್ಕೆ ಜೊತೆಯಾಗಿ ನಮ್ಮನ್ನ ನಾವೇ ಸೆಲ್ಫ್ ಕ್ರಿಟಿಸೈಸ್ ಮಾಡ್ಕೊಳ್ತೀವಿ. ಈ ಸೆಲ್ಫ್ ಕ್ರಿಟಿಸಿಸಮ್ ಒಂದು ಲೆವೆಲ್ವರೆಗೂ ಒಳ್ಳೆಯದೇ, ಆದ್ರೆ ಅದು ನಮ್ಮನ್ನ ಮತ್ತಷ್ಟು ಕೆಳಮಟ್ಟಕ್ಕೆ ತಗೊಂಡೋಗಿ ಇನ್ನೂ ಜೀವನದಲ್ಲಿ ಏನನ್ನು ಟ್ರೈ ಮಾಡಬಾರ್ದು ಅನ್ನೋ ರೀತಿ ಮಾಡಬಾರ್ದು. ಯಾಕಂದ್ರೆ ಒಂದು ಕೆಲಸ ಮಾಡಬೇಕು ಅನ್ನೋ ಆಲೋಚನೆ ನಿಮ್ಮದೇ, ಆ ಚಾಯ್ಸ್ ತಗೊಂಡಿದ್ದು ನೀವೇ. ನಿಮ್ಮ ಚಾಯ್ಸ್ ತಪ್ಪಾಗಬಹುದು, ಇಲ್ಲಾಂದ್ರೆ ಕರೆಕ್ಟ್ ಆಗಬಹುದು, ಆದ್ರೆ ಆ ಚಾಯ್ಸ್ ನಿಮ್ದಾಗಿದ್ರಿಂದ ಅದನ್ನ ಓನ್ ಮಾಡ್ಕೊಳ್ಳಿ. ಯಾವುದೇ ಕೆಲಸ ಮಾಡೋ ಮುಂಚೆ ನಿಮ್ಮ ಜೊತೆ ನೀವು ನಿಮ್ಮ ವೀಕ್ನೆಸ್ ಏನು, ನಿಮ್ಮ ಸ್ಟ್ರೆಂತ್ ಏನು ಅಂತ ನಿಮಗೆ ನೀವೇ ನಿಜಾಯಿತಿಯಾಗಿ ಹೇಳ್ಕೊಳ್ಳಿ. ಆನಂತರ ನೀವು ತಗೊಳ್ಳುವಂತಹ ಚಾಯ್ಸ್ ಅಲ್ಲಿ ನಿಮ್ಮ ಸ್ಟ್ರೆಂತ್ ಹೇಗೆ ಉಪಯೋಗವಾಗುತ್ತೆ ಅನ್ನೋದನ್ನ ನೋಡಿ ನೀವು ನಿರ್ಣಯಗಳನ್ನ ತಗೊಳ್ಳಿ. ನಿಮ್ಮ ಇನ್ನರ್ ವಾಯ್ಸ್ ಏನ್ ಹೇಳುತ್ತೋ ಕೇಳಿ. ಇನ್ನರ್ ವಾಯ್ಸ್ ಅಂದ್ರೆ ನೀನು ಏನ್ ಮಾಡೋದಿಕ್ಕಾಗೋದಿಲ್ಲ ಅಂತ ಹೇಳೋದಷ್ಟೇ ಅಲ್ಲ, ನೀನು ಯಾವ ಕೆಲಸವನ್ನ ಚೆನ್ನಾಗಿ ಮಾಡ್ತೀಯೋ ಅದನ್ನು ಕೂಡ ಹೇಳುತ್ತೆ. ನಿಮ್ಮನ್ನ ನೀವು ಕೈಂಡ್ ಆಗಿ ಡೀಲ್ ಮಾಡಿದ್ರೆ ನಿಮ್ಮ ಇನ್ನರ್ ವಾಯ್ಸ್ ನಿಮ್ ಜೊತೆ ಜಾಸ್ತಿ ಮಾತಾಡುತ್ತೆ. ಅದು ಬಿಟ್ಟು ಪ್ರತಿ ಪ್ರಾಬ್ಲಮ್ಗೆ ನಿಮ್ಮನ್ನ ನೀವು ತಪ್ಪಿತಸ್ಥ ಮಾಡ್ಕೊಂಡು ಬೈಕೊಳ್ತಾ ಇದ್ರೆ ನಿನ್ನ ಇನ್ನರ್ ವಾಯ್ಸ್ ನಿನ್ನ ಜೊತೆ ಮಾತನಾಡೋದಕ್ಕೂ ಕೂಡ ಭಯ ಪಡುತ್ತೆ. ಅದಕ್ಕೆ ನಿಮ್ಮನ್ನ ನೀವು ಜಾಗೃತವಾಗಿ ಡೀಲ್ ಮಾಡಿ. ನಿಮಗೆ ನೀವು ಎಮೋಷನಲಿ ಇಂಟೆಲಿಜೆಂಟ್ ಆಗಿ ಇದ್ರೆ ನಿಮ್ಮ ಥಿಂಕಿಂಗ್ ತುಂಬಾ ಚೆನ್ನಾಗಿ ಬೆಳೆದು ನಿಮ್ಮನ್ನ ನೀವು ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ಕೊಳ್ತೀರಾ. ನಿಮ್ಮ ಕಥೆಯನ್ನ ನೀವೇ ಬರ್ಕೊಳ್ಳಿ. ಕೆಲವು ಸಾರಿ ನಮಗೆ ನೋವನ್ನ, ಪೇನ್ನ ಹ್ಯಾಂಡಲ್ ಮಾಡೋದಕ್ಕೆ ಆಗ್ತಿರೋದಿಲ್ಲ. ಹಾಗೆ ಮಾಡೋಕ್ಕಾಗ್ದಿರೋ ಸಮಯದಲ್ಲಿ ಆಲ್ಕೋಹಾಲ್, ಸ್ಮೋಕಿಂಗ್ ಹೀಗೆ ನಾವು ಬೇರೆ ಬೇರೆ ರೀತಿಯಾದ ಅಡಿಕ್ಷನ್ಸ್ಗೆ ಅಭ್ಯಾಸ ಮಾಡ್ಕೊಂಡ್ಬಿಡ್ತೀವಿ. ಅದಕ್ಕೆ ಯಾವಾಗ್ಲಾದ್ರೂ ಈ ರೀತಿಯ ಪರಿಸ್ಥಿತಿಯಲ್ಲಿ ಇದ್ರೆ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಆ ಕಥೆಯನ್ನ ಟೈಪ್ ಮಾಡಿ. ಅಸಲಿಗೆ ಆ ಪ್ರಾಬ್ಲಮ್ ಹೇಗೆ ಸ್ಟಾರ್ಟ್ ಆಯ್ತು, ಎಲ್ಲಿ ತಪ್ಪು ನಡೀತು, ಹೀಗೆ ಸಂಪೂರ್ಣವಾಗಿ ಬರ್ಕೊಂಡು ಒಂದು ಸಾರಿ ಆ ಕಥೆಯನ್ನ ನೀವೇ ಓದಿ. ನೀವು ಇದನ್ನ ಬೆಟರ್ ಆಗಿ ಫೀಲ್ ಆಗ್ಬೇಕು ಅಂದ್ರೆ ಆ ಫೈಲ್ ಅನ್ನ ಡಿಲೀಟ್ ಮಾಡ್ಬಿಡಿ. ಇಲ್ಲ ಇನ್ನೂ ಎಫೆಕ್ಟಿವ್ ಆಗಿ ಇರ್ಬೇಕಂದ್ರೆ ಅದನ್ನ ಪ್ರಿಂಟ್ ಔಟ್ ತೆಗೆದು ಸುಟ್ಬಿಡಿ. ಆವಾಗ ಯು ವಿಲ್ ಫೀಲ್ ಗುಡ್. ಕಂಪ್ಯೂಟರ್ ಇಲ್ಲದೆ ಇರೋರು ಈ ಪ್ರಾಸೆಸ್ ನ ಬುಕ್ ಮೇಲೆ ಬರೆದು ಮಾಡಬಹುದು. ನಿಮ್ಮ ಸ್ಟ್ರೆಂತ್ ಏನು? ಯಾವಾಗ ನಾವು ನೋವಿನಲ್ಲಿ ಇದ್ದಾಗ ನಮ್ಮನ್ನ ರೆಸ್ಕ್ಯೂ ಮಾಡೋದಕ್ಕೆ ಬರೋದೇ ನಮ್ಮ ಸ್ನೇಹಿತರು. ನಿಮ್ಮ ಸ್ಟ್ರೆಂತ್ಸ್ ಏನು ಅಂತ ಕೂತ್ಕೊಂಡು ಆಲೋಚನೆ ಮಾಡಿ. ನಿಮ್ಮ ಸ್ಟ್ರೆಂತ್ ಹೇಗಿರ್ಬೇಕಂದ್ರೆ ನಿಮ್ಮನ್ನ ಫ್ರೀಡಮ್ ಅಲ್ಲಿ ಇಡಬೇಕು. ಅದು ಬಿಟ್ಟು ಅದು ನಿಮ್ಮಲ್ಲಿನ ಸೂಪರ್ ಪವರ್ನ ಅನ್ಲಿಸ್ಟ್ ಮಾಡಬೇಕು. ನನಗೆ ತುಂಬಾ ಇಷ್ಟವಾದ ಕೆಲಸ ಏನಂದ್ರೆ ರೈಟಿಂಗ್. ನಾನು ಯಾವಾಗ್ಲೂ ಏನ್ ಬರಿತಿದ್ರು ಒಂದು ಒಳ್ಳೆಯ ಫ್ಲೋ ಅಲ್ಲಿ ಹೋಗ್ಬಿಡ್ತೀನಿ. ನನ್ನ ಜೀವನದಲ್ಲಿ ಯಾವ ರೀತಿಯ ನೋವು ಇದ್ರೂ ನಾನು ಏನಾದ್ರೂ ಬರೆಯುತ್ತಿರುವ ಸಮಯದಲ್ಲಿ ನನ್ನ ಬ್ರೈನ್ ಅದರ ಬಗ್ಗೆ ಆಲೋಚನೆ ಮಾಡೋದಿಲ್ಲ. ಕಂಪ್ಲೀಟ್ ಸ್ವಿಚ್ ಆಫ್ ಆಗಿ ನನ್ನ ಆಲೋಚನೆಗಳನ್ನ ನನ್ನ ಬೆರಳಿನ ಮುಖಾಂತರವಾಗಿ ಟೈಪ್ ಮಾಡಿಸ್ತಿರುತ್ತೆ. ಹಾಗೇನೆ ನಿಮಗೂ ಕೂಡ ಒಂದು ಸ್ಟ್ರೆಂತ್ ಅನ್ನೋದು ಇರುತ್ತೆ. ಅದು ಸ್ಪೋರ್ಟ್ಸ್ ಆಗಿರಬಹುದು, ಮ್ಯೂಸಿಕ್ ಆಗಿರಬಹುದು, ಪೇಂಟಿಂಗ್ ಆಗಿರಬಹುದು, ಹೀಗೆ ಏನಾದ್ರೂ ಆಗಿರಬಹುದು. ಈ ರೀತಿಯ ಸ್ಟ್ರೆಂತ್ಸ್ ನೀವು ದುಃಖದಲ್ಲಿದ್ದಾಗ ನಿಮ್ಮನ್ನ ನೀವು ರೆಸ್ಕ್ಯೂ ಮಾಡ್ತವೆ. ಎಣ್ಣೆ, ಸಿಗರೆಟ್ ಇವು ಟೆಂಪ್ರವರಿ ಆಗಿ ರಿಲೀಫ್ ಕೊಟ್ಟು ಪರ್ಮನೆಂಟ್ ಆಗಿ ನಿಮ್ಮನ್ನ ಹಾಳು ಮಾಡ್ತವೆ. ಬಿ ಯುವರ್ ಓನ್ ಹೀರೋ. ನಿಮ್ಮೊಳಗಿರುವ ಇನ್ನರ್ ಸ್ಟ್ರೆಂತ್ಸ್ ನ ಮಾಸ್ಟರ್ ಮಾಡಿ. ಎಕ್ಸ್ಟರ್ನಲ್ ವೀಕ್ನೆಸಸ್ಗೆ ಸ್ಲೇವ್ಸ್ ಆಗಬೇಡಿ. ಅಂದುಕೊಂಡ್ರೆ ಮಾಡಲೇಬೇಕು, ಬೇರೆ ದಾರಿ ಇಲ್ಲ. ನಾವು ಏನಾದ್ರೂ ಮಾಡಬೇಕು ಅಂತ ಅನ್ಕೋತೀವಿ, ಅದರ ಬಗ್ಗೆ ಸ್ವಲ್ಪ ಹೊತ್ತು ಆಲೋಚನೆ ಮಾಡಿ ಈ ಐಡಿಯಾ ಹೇಗಿದೆ ಅಂತ ನಮ್ಮ ಸ್ನೇಹಿತರಿಗೆ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಕೆಲವು ಜನ ಚೆನ್ನಾಗಿದೆ ಅಂತಾರೆ, ನಮಗೆ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ. ಸ್ಲೋ ಆಗಿ ಆ ಕೆಲಸವನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನಂತರ ಕೆಲವು ಕಷ್ಟಗಳು ಬರ್ತವೆ. ಕೆಲವು ಜನ ಆ ಕೆಲಸವನ್ನ ಯಾಕೆ ಮಾಡ್ತಿದೀಯಾ ಅಂತಾರೆ. ನಾವು ಕೂಡ ಹೌದು ಇದ್ಯಾಕೆ ಮಾಡ್ತಿದ್ದೀನಿ ಅಂತ ಅನ್ಕೊಂಡು ಆ ಕೆಲಸವನ್ನ ಪಕ್ಕಕ್ಕಿಟ್ಟು
ಬೇರೆ ಏನೋ ಒಂದು ಮಾಡೋಣ ಬಿಡು, ಇದು ಬೇಡ ಅಂತ ಅನ್ಕೊಳ್ತೀವಿ. ಹೀಗೆ ಸ್ಲೋ ಆಗಿ ನಮಗೆ ಬಂದ ಆಲೋಚನೆಗಳನ್ನ ನಾವು ಸಪೋರ್ಟ್ ಮಾಡ್ಕೊಳ್ದೆ ಬೇರೆಯವರ ಮಾತುಗಳಿಗೆ ಇನ್ಫ್ಲೂಯೆನ್ಸ್ ಆಗಿ ನಾವು ಅಂದುಕೊಂಡ ಕೆಲಸವನ್ನ ಮಾಡೋದನ್ನ ಬಿಟ್ಬಿಡ್ತೀವಿ. ಇದು ಒಂದು ಅಭ್ಯಾಸವಾಗಿ ಇನ್ನು ಜೀವನದಲ್ಲಿ ನಾವು ಏನು ಹೊಸದಾಗಿ ಟ್ರೈ ಮಾಡಲ್ಲ. ಅದಕ್ಕೆ ನಮಗೆ ಏನಾದ್ರೂ ಮಾಡಬೇಕು, ಇದನ್ನ ನಾನು ಮಾಡಬಲ್ಲೆನೋ ಅನ್ನೋ ಐಡಿಯಾ ಬಂದ್ರೆ ಮೊದಲು ಯಾರಿಗೂ ಹೇಳ್ದೇನೆ ಅದರ ಮೇಲೆ ಟ್ರಯಲ್ ಹಾಕಿ ಅದನ್ನ ನಾವು ಎಷ್ಟರ ಮಟ್ಟಿಗೆ ಸಕ್ಸಸ್ ಮಾಡಬಹುದು ಅಂತ ಪೂರ್ತಿಯಾಗಿ ತಿಳ್ಕೊಳ್ಳಿ, ಪ್ಲಾನ್ ಮಾಡ್ಕೊಳ್ಳಿ, ಮುಂದಕ್ಕೆ ಹೋಗಿ. ಒಂದು ವೇಳೆ ಫೇಲ್ ಆದ್ರೆ ಎಲ್ಲಿ ತಪ್ಪು ನಡೀತು ಅಂತ ನೋಡಿ ಅದನ್ನ ರಿಪೀಟ್ ಮಾಡದೆ ಇನ್ನೊಂದು ಸರಿ ಟ್ರೈ ಮಾಡಿ. ಅದನ್ನ ಬಿಟ್ಟು ನಿಮ್ಮನ್ನ ನೀವು ಏನು ಮಾಡೋದಕ್ಕೆ ಆಗೋದಿಲ್ಲ ಅಂತ ಯಾವತ್ತೂ ಅನ್ಕೋಬೇಡಿ. ನೀವು ಅಂದುಕೊಂಡ್ರೆ ಏನ್ ಬೇಕಾದ್ರೂ ಸಾಧಿಸ್ತೀರಾ. ಪ್ರಸ್ತುತವೇ ನಿನ್ನದು. ಕೆಲವು ಜನ ಅವರ ಹಳೆಯ ಜ್ಞಾಪಕದಲ್ಲಿ ಅವರು ಮಾಡಿದ ತಪ್ಪುಗಳಿಗೆ ಇಲ್ಲಾಂದ್ರೆ ಅವರಿಗೆ ನಡೆದ ಕೆಲವು ಟ್ರಾಜರೀಸ್ಗೆ ತುಂಬಾ ನೋವು ಪಡ್ತಾ ಇರ್ತಾರೆ. ಡೋಂಟ್ ಲೈವ್ ಇನ್ ಯುವರ್ ಪಾಸ್ಟ್. ನಿನ್ನೆಯವರೆಗೂ ನೀನು ಏನಾದ್ರೂ ಆಗಿರಬಹುದು, ನಿನ್ನ ಪ್ರೆಸೆಂಟ್ ಮಾತ್ರ ನಿನ್ನ ಕೈಯಲ್ಲೇ ಇದೆ. ಹಾಗಿದ್ದಾಗ ನೀನು ಇವಾಗ ಮತ್ತೆ ನಿನ್ನ ಪಾಸ್ಟ್ ಅಲ್ಲಿ ಹೇಗಿದ್ದೀಯೋ ಹಾಗೇನೆ ಇರ್ತೀಯಾ ಅಥವಾ ನಿನ್ನನ್ನ ನೀನು ಹೊಸದಾಗಿ ಪ್ರೆಸೆಂಟ್ ಮಾಡ್ಕೋತೀಯಾ? ಯಾವ ರೀತಿಯ ಸಕ್ಸಸ್ಫುಲ್ ಪರ್ಸನಾಲಿಟಿ ಬಯೋಗ್ರಫಿನ ತಗೊಂಡ್ರು ಕೂಡ ಅವರಿಗೆ ಏನೋ ಒಂದು ಡಿಸ್ಟರ್ಬಿಂಗ್ ಪಾಸ್ಟ್ ಅನ್ನೋದು ಇದ್ದೇ ಇರುತ್ತೆ. ಅವರು ಅದನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ಮುಂದಕ್ಕೆ ಹೋದ್ರು, ಅದು ಬಿಟ್ಟು ಪಾಸ್ಟ್ ಅಲ್ಲೇ ಇರಲಿಲ್ಲ. ಕೊನೆಯದಾಗಿ ನಿನ್ನನ್ನ ನಿನ್ನವರು ಹೇಗೆ ನೆನಪಿಸ್ಕೋಬೇಕು ಅಂತ ಅನ್ಕೊಂಡಿದೀಯಾ? ಹೋರಾಡದೆ ಓಡಿ ಹೋದ ಅಂತ ಅನ್ಕೊಳ್ಳೋದು ಒಳ್ಳೇದಾ, ಇಲ್ಲಾಂದ್ರೆ ಹೋರಾಡಿದೆ ಇನ್ನೂ ಹೋರಾಡ್ತೀನಿ ಭಯ ಪಡಲ್ಲ ಅಂತ ಅನ್ಕೊಳ್ಳೋದು ಒಳ್ಳೇದಾ? ಯಾರು ನಿನ್ನ ಹೀರೋ? ನಿನ್ನೊಳಗಡೆ ಇದಾನ ಇಲ್ಲಾಂದ್ರೆ ಹೊರಗಿದಾನ? ನಿನ್ನೊಳಗಡೆ ಇರುವ ಹೀರೋವನ್ನ ಸಪೋರ್ಟ್ ಮಾಡು. ನಂತರ ನೀನು ಮಾಡುವ ಕೆಲಸ ಏನೋ ನೀನೇ ನೋಡು. ನಿನ್ನ ಮೇಲೆ ನಿನಗೆ ಗರ್ವ ಅನ್ನೋದು ಬೆಳೆಯುತ್ತೆ. ಬಿ ಯುವರ್ ಓನ್ ಹೀರೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.